ಹಿಂದೆಂದು ಕಾಣದ ಹೊಸ ಪ್ರೇಮ ಭಾಷ್ಯ ಬರೆವಾ ಪ್ರತಿ ಪ್ರೇಮಿಗಳಿಗೂ ಗುರಿ ತೋರುವ ದಾರಿಲಿ ನಾವು ನಡೆವಾ ಜನ್ಮ ಕೂಡಿ ಬಾಳುವ ಜೋಡಿ ನಮ್ಮದು ಎಲ್ಲ ಎಲ್ಲೆ ಮೀರಿದಾಗಲೂ ಪಯಣ ನಿಲ್ಲದು. ಹಾಯ್, ವೆಲ್ಕಮ್ ಬ್ಯಾಕ್ ಸಿಂಧುಗೌಡ ಯೂಟ್ಯೂಬ್ ಚಾನಲ್. ಈಗ ನನ್ನ ರಾಜ್ಕುಮಾರಿಗೆ ಟೀತ್ಸ್ ತುಂಬ ಬಂದಿರೋದ್ರಿಂದ ಈ ಥರ ಬ್ರಷ್ ಮಾಡಿಸ್ತೀನಿ. ಈಗ ಅವರೇ ಬ್ರಷ್ ಮಾಡ್ತಾ ಇದ್ದಾರೆ. 2 years ಒಳಗಡೆ ಬೇಬೀಸ್ಗೆ ಒಂದು ಬ್ರಷ್ ವಿತ್ ಕಾಂಬೋ ಪೇಸ್ಟ್ ಬರುತ್ತೆ, ಯಾವುದಾದ್ರೂ ಫ್ರೂಟ್ ಫ್ಲೇವರ್ಸ್ದು ತೊಗೊಬಂದು ಯೂಸ್ ಮಾಡಿ. ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಅದೇನು ಬ್ಯಾಕ್ಟೀರಿಯಾಸ್ ಆಗಲಿ ಏನು ಹೊರಗಡೆ ಕೆಮಿಕಲ್ಸ್ ಪ್ಯೂರ್ಲಿ ಆಯ್ತಾ ಪೇಸ್ಟ್ ಫ್ರೂಟ್ ಯಾರು ಮಾಡಿಸಿದ್ರು ಇರುತ್ತೆ. ಇನ್ನೂ ಮಾಡ್ತೀರಾ? ಏನಕ್ಕೆ? ಮುಖ ತೊಳ್ದಿನಲ್ವಾ? ನಾನು ತೊಳೆದಿದ್ದೀನಿ. ಸಾಕು ಸಾಕು ಚಿನ್ನ. ಲುಕಿಂಗ್ ವೆರಿ ಪ್ರಿಟಿ. ಹ್ಞೂ ಏನು ಹಂಗಂದ್ರೆ ನೀನು ನನ್ನ ಮುದ್ದು ರಾಜ್ಕುಮಾರಿಗೋಸ್ಕರ ಒಂದು ರೆಸಿಪಿ ಮಾಡ್ತಿದ್ದೆ. ಇದನ್ನು ನನ್ನ ಮಗಳಿಗೆ ನಾನು ಆಫ್ಟರ್ 6 months ಬೇಬಿಯಿಂದನೂ ಕೊಡ್ತಾ ಇದ್ದೀನಿ. ಈಗ ಸ್ವಲ್ಪ ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಹಾಕಿ ಮಾಡ್ತೀನಿ. ಈಗ ಅವ್ರಿಗೆ 1 year 8 months ಆಗಿದೆ. ಸೊ ಇದನ್ನು ಆಫ್ಟರ್ 6 month ಬೇಬಿಗೆ ಯಾರಿಗೆ ಬೇಕಾದರೂ ಕೊಡ್ಬೋದು. ಯಾವ ಥರ ಮಾಡ್ತೀನಿ ಅಂತ ಹೇಳಿ ತೋರಿಸ್ತೀನಿ ಬನ್ನಿ. ತುಂಬ ಹೆಲ್ತಿಯಾಗಿರ್ತಾರೆ, ಬೋನ್ ಸ್ಟ್ರಾಂಗ್ ಆಗಿರುತ್ತೆ, ಬ್ರೌನ್ ಡೆವಲಪ್ಮೆಂಟ್ಗೆ ಸಹ ತುಂಬ ಒಳ್ಳೇದಿದು. ಆ ಥರ ಇಂಗ್ರೀಡಿಯೆಂಟ್ಸ್ ಹಾಕಿ ಮಾಡ್ತಾ ಇರೋದು ನಾನು. ಸೊ ನೋಡೋಣ ಬನ್ನಿ ಇದಕ್ಕೆ ಏನೇನು ಬೇಕು ಅಂತ ಹೇಳಿ. ಫಸ್ಟು ನನ್ನ ಮಗಳು 1 year 8 months ಆಗಿರೋದಕ್ಕೆ ನಾನು ಸ್ವಲ್ಪ ಈ ಥರ ಬನಾನ ತೊಗೊಂಡಿದ್ದೀನಿ. ಬಿಫೋರ್ 1 year ಬೇಬೀಸ್ಗಾದರೆ ಏಲಕ್ಕಿ ಬಾಳೆಹಣ್ಣು ಅಂತ ಬರುತ್ತಲ್ಲ, ಸ್ಮಾಲ್ ಬನಾನ ಅದು ತಗೊಳ್ಳಿ. ಆ್ಯಂಡ್ ಇಲ್ಲಿ ಹಾಫ್ ಆ್ಯಪಲ್ ತೊಗೊಂಡಿದ್ದೀನಿ ನಾನು. ಮತ್ತು ಇಲ್ಲಿ ಡೇಟ್ಸ್ ತೊಗೊತಾ ಇದ್ದೀನಿ. ಇದ್ರ ಜೊತೆ ಮಗಳ ಪೀನಟ್ ತೊಗೊಂಬ, ಇಲ್ಲಿ ಕಂದ ತೊಗೊಂಬ, ಪೀನಟ್ಸು ಎತ್ಕೊಂಬ, ಪೀನಟ್ಸು ಇದ್ರಲ್ಲಿ ಹಾಕೊಂಡು ತೊಗೊಂಬ ಇಲ್ಲಿ ಬಂದ. ಅಂಡ್ ಇದ್ರ ಜೊತೆ ನಾನು ಒಂದು ಸ್ವಲ್ಪ ಕಾಣಿಸ್ತಿದ್ದಿರ್ಬೋದು ನಿಮಗೆ, ಒಂದು ಸ್ವಲ್ಪ ಆಲ್ಮಂಡ್ಸ್ ತೊಗೊಂಡಿದ್ದೀನಿ, ಬಾದಾಮಿ. ಕ್ಯಾಶ್ಯೂ ಆ್ಯಡ್ ಮಾಡ್ಬೋದು, ಕ್ಯಾಶ್ಯೂ ಖಾಲಿ ಆಗಿತ್ತು, ಸೊ ನಾನು ಇದರಲ್ಲೇ ಮಾಡ್ತಾ ಇದ್ದೀನಿ. ಕ್ಯಾಶ್ಯೂಗಿಂತ ಬಾದಾಮಿ ಹಾಕಿ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ನಾನು ಏನಾದರೂ ಕೆಲಸ ಮಾಡಬೇಕಾದ್ರೆ ಈ ಥರ ಬರ್ತಾ ಇರ್ತಾರೆ ಕಿಚನ್ಗೆ, ಆವಾಗ ಪೀನಟ್ಸು ಕ್ಯಾಶ್ಯೂ ಏನಾದರೂ ಕೊಟ್ಬಿಟ್ಟು ಕೂರಿಸ್ಕೊಬಿಡ್ತೀನಿ ಜೊತೆಯಲ್ಲಿ. ಆವಾಗ ಈ ಥರ ಕೂತ್ಕೊಳ್ತಾರೆ. ಆ್ಯಂಡ್ ಅವ್ರಿಗೆ ತೋರಿಸ್ಕೊಂಡು ಇದು ಆ್ಯಪಲ್ಮ, ಇದು ಬನಾನಮ್ಮ, ಇದು ಡೇಟ್ಸ್ಮ ಅಂತೆಲ್ಲ ಹೇಳ್ಕೊಂಡು ಮಾಡ್ತೀನಿ ನಾನು. ಇವತ್ತು ನಾನು ಮಾಡ್ತಾರೆ ರೆಸಿಪಿ ನನ್ನ ಕಂದನಿಗೆ ತುಂಬ ಅಂದರೆ ತುಂಬ ಇಷ್ಟ. ನಾನು ಆಫ್ಟರ್ 6 month ಬೇಬಿಯಿಂದನೂ ಮಾಡಿಕೊಡ್ತಾ ಇದ್ದೀನಿ ಅವ್ರಿಗೆ. ನಾನು ಈ ಹೆಲ್ತಿ ರೆಸಿಪಿ ಮಾಡೋಕ್ಕೆ 1 ಬನಾನ, 1 ಆ್ಯಪಲ್ಲು, 5 ಆಲ್ಮಂಡ್ಸು, 15 ಪೀನಟ್ಸು ಮತ್ತು 4ರಿಂದ 5 ಡೇಟ್ಸ್ ತೊಗೊಂಡಿದ್ದೀನಿ. ಈ ಬನಾನಾನ ನೀಟಾಗಿ ಈ ಥರ ಸಿಪ್ಪೆ ತೆಗೆದುಬಿಟ್ಟು ನೀಟಾಗಿ ಕಟ್ ಮಾಡಿ ಇಟ್ಕೊಳ್ತೀನಿ. ಮತ್ತು ಡೇಟ್ಸ್ನೂ ಅಷ್ಟೇ ಅದರೊಳಗಡೆ ಇರೋದನ್ನು ಬೀಜ ತೆಗೆದುಬಿಟ್ಟು ನೀಟಾಗಿ ಇಟ್ಕೊಳ್ಬೇಕು. ಸೊ ನಾನು ಅದನ್ನೆಲ್ಲ ತೆಗೆದುಬಿಟ್ಟು ಇಟ್ಕೊಳ್ತಾ ಇದ್ದೀನಿ. ಇಲ್ಲಿ ನನ್ನ ಮುದ್ದುಮ್ಮ ನೋಡಿ ನಾನೆಲ್ಲ ಬಿಡಿಸಿಡ್ತಾಯಿದ್ರೆ ಒಂದೊಂದೇ ತೊಗೊಂಡು ತಿಂತಾ ಇದ್ದಾರೆ. ಎಲ್ಲಿ ಬೇಗ ತೆಗೆದುಬಿಡ್ತೀವಿ ಅಂತ ಎಲ್ಲ ಫುಲ್ ಬಾಯಲ್ಲಿ ಹಾಕ್ಕೊಳ್ತಾಯಿದ್ರು. ಆ್ಯಂಡ್ ಓಕೆ, ನಾನು ಈ ಆ್ಯಪಲ್ನೂ ಅಷ್ಟೇ ಸಣ್ಣ ಸಣ್ಣದಾಗಿ ನೀಟಾಗಿ ಈ ಥರ ಕಟ್ ಮಾಡ್ಕೊಳ್ಬೇಕು. ಈ ಥರ ಮಕ್ಕಳಿಗೆ ಬನಾನ ಆ್ಯಪಲ್ನ ರಾಗಿ ಈ ಥರನೇ ಕೊಟ್ಟರೆ ಸ್ವಲ್ಪ ತಿನ್ನೋದು ಕಡಿಮೆ ಮಕ್ಕಳು. ಸೊ ಈ ಥರ ಮಾಡಿಬಿಟ್ರೆ ತುಂಬ ಚೆನ್ನಾಗಿ ತಿಂತಾರೆ. ಆಮೇಲೆ ಹೆಲ್ತಿಗೆ, ಬ್ರೈನ್ ಡೆವಲಪ್ಮೆಂಟ್ಗೆ ಆ್ಯಂಡ್ ವೆಯ್ಟ್ ಗೇನ್ಗೆ ತುಂಬ ಅಂದರೆ ತುಂಬ ಒಳ್ಳೆಯದಿದು. ಇದ್ರ ಜೊತೆ ಒಂದು ಸ್ವಲ್ಪ ಮಿಲ್ಕ್ನ ಆ್ಯಡ್ ಮಾಡಿಕೊಂಡು ನಾನು ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ. ಇಷ್ಟ ಇದಕ್ಕೇನು ಸ್ವೀಟು, ಶುಗರು ಮತ್ತು ಸಾಲ್ಟು ಏನೂ ಹಾಕೋಷ್ಟಿರೋದಿಲ್ಲ. ನ್ಯಾಚುರಲಾಗಿ ಸ್ವಲ್ಪ ಸ್ವೀಟ್ ಬಂದಿರುತ್ತೆ, ಬಿಕಾಸ್ ನಾವು ಡೇಟ್ಸ್ ಹಾಕಿರ್ತೀವಲ್ಲ. ನೋಡಿ ಎಷ್ಟು ಚೆನ್ನಾಗಿದೆ, ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ. ಇದೇ ಸೇಮ್ ರೆಸಿಪಿನ ನಾವು ಸಹ ಯಾರಾದರೂ ಬ್ರೇಕ್ಫಾಸ್ಟ್ಗೆ ಡಯಟ್ ಮಾಡೋರಿಗೆ ಮಾಡಿ ಕೊಡ್ಬೋದು, ಜ್ಯೂಸ್ ಥರ ಮಾಡಿ. ತುಂಬ ಚೆನ್ನಾಗಿರುತ್ತೆ ಇದು. ಆ್ಯಂಡ್ ಇಲ್ಲಿ ನಾನು ಮುದ್ದುಮಾಗೆ ತೋರಿಸ್ತಾ ಇದ್ದೀನಿ, ನೋಡೋದು ಎಷ್ಟು ಚೆನ್ನಾಗಾಗಿದೆ ತಿನ್ಬಮ್ಮ ಅಂತ. ಫುಲ್ಲು ಹಠ ಮಾಡ್ತಾರೆ, ಏನಾದರೂ ಬೇರೆ ತಿನ್ನಿಸ್ಬಿಡ್ತಾ ಇರ್ತೀನಿ ಅಂತ ಹೇಳಿ. ನೋಡಿ ಆಟಾಡೋದು, ಕೂತ್ಕೊಂಬ ಅಂದರೆ ಹೋಗೋದೆಲ್ಲ ಮಾಡ್ತಾ ಇರ್ತಾರೆ. ನಾನು ಆ್ಯಕ್ಚುಲಿ ಆಫ್ಟರ್ 6 months ಬೇಬಿ ಇದ್ದಾಗ ಕೊಟ್ಟಾಗ ನನ್ನ ಮಗಳು ತಿಂದಿರಲಿಲ್ಲ. 8 monthsವರೆಗೂ ಹಾಗೆ ಹೀಗೆ ಮಾಡೋರು. ಜಾಸ್ತಿ ನಾನು ರಾಗಿ ಸರಿ ಮತ್ತು
ಕರ್ಡ್ ರೈಸ್ ಈ ಥರನೇ ತಿನ್ನಿಸಿ ಬೆಳೆಸಿದೆ, ಮತ್ತು ಫುಲ್ಲು ಮಿಕ್ಸ್ಡ್ ಗ್ರೈನ್ಸಿಂದ ತಿನ್ನಿಸಿ ಬೆಳೆಸ್ತಿದ್ದೆ. ಆಫ್ಟರ್ 1 ಇಯರ್ ಆದಮೇಲೆ ತುಂಬ ಇಷ್ಟಪಟ್ಟು ತಿಂತಾರೆ. ನೋಡಿ ಎಷ್ಟು ಹಠ ಮಾಡ್ತಿದ್ದಾರೆ, ನೀವು ಅಬ್ಸರ್ವ್ ಮಾಡ್ಬೋದು. ಬೇಡಮ್ಮ ಬೇಡಮ್ಮ ಅಂತೆಲ್ಲ ಹೇಳ್ತಿದ್ದಾರೆ, ಹೊಡಿತೀನಿ ಅಂತೆಲ್ಲ ಭಯಪಡಿಸ್ತಿದ್ದೀನಿ, ಆದರೂ ಬೇಡಮ್ಮ ಅಂತೆಲ್ಲ ತುಂಬ ಹಠ ಮಾಡ್ತಾಯಿದ್ದಾರೆ. ಬಟ್ ಒನ್ ಟೈಮ್ ಏನಾದರೂ ಅದನ್ನು ಟೇಸ್ಟ್ ಮಾಡಿದ್ರೆ ಫುಲ್ ಖಾಲಿ ಮಾಡ್ತಾರೆ. ನೀವು ಅಬ್ಸರ್ವ್ ಮಾಡಿ, ಬೇಕಂದರೆ ನಾನು ಫುಲ್ ವೀಡಿಯೋದಲ್ಲಿ ವಾಚ್ ಮಾಡಿ ನೋಡಿ. ಆ್ಯಂಡ್ ಇಲ್ಲಿ ತಿನ್ನಮ್ಮ, ಬಾಯಲ್ಲಿರೋದೆಲ್ಲ ತಿನ್ನಮ್ಮ, ಹಾಗಾದರೆ ನಾನು ಹೋಗ್ಲಾ ಅಂತೆಲ್ಲ ಹೇಳ್ತಾಯಿದ್ದೀನಿ. ಹೇಳಿದ ಮಾತು ಕೇಳ್ತಾನೇ ಇಲ್ಲ. ಆ್ಯಂಡ್ ನನ್ನ ಕಂದನಿಗೆ ನೋಡಿ ಇಲ್ಲಿ ಸ್ಟಾರ್ಟ್ ಮಾಡಿದ್ದೀನಿ ತಿನ್ಸೋಕ್ಕೆ. ಆ್ಯಂಡ್ ತುಂಬ ಚೆನ್ನಾಗಿ ಖಾಲಿ ಮಾಡಿಬಿಡ್ತಾರೆ ಎಲ್ಲನೂ. ಮತ್ತು ನೀವು ಲಾಸ್ಟಲ್ಲಿ ಕೇಳ್ಬೋದು, ಅವ್ರು ಲಾಸ್ಟಲ್ಲಿ ಕೇಳ್ತೀನಿ ಅಮ್ಮ ಇನ್ನೂ ಬೇಕಾ ಅಂತ ಹೇಗೆ ಹೇಳ್ತಾರೆ, ನೀವು ಅಬ್ಸರ್ವ್ ಮಾಡಿ ನೋಡಿ ವಿಡಿಯೋದಲ್ಲಿ. ಆ್ಯಂಡ್ ನಾನು ಎಷ್ಟು ಮಾಡಿರ್ತೀನಿ ಅಷ್ಟು ತಿನ್ನಿಸ್ಬಿಡ್ತೀನಿ. ಇನ್ನೂ ಬೇಕಾ ಕಂದ, ಖಾಲಿ ನನ್ನಮ್ಮ. ಇನ್ನೂ ಬೇಕಾ ಕಂದ? ಹಾಂ, ಇಲ್ಲಿ ನೋಡಿ ಹೇಳು, ಇನ್ನೂ ಬೇಕಾ? ಓ ಜೋ ಸಾಕಮ್ಮ, ಸಾಕು. ಓಕೆನಾ? ಹಾಂ, ಸ್ಟ್ಯಾಂಡ್ ಏನು ಬೇಡ ಬಿಡಮ್ಮ. ಹ್ಞೂನಮ್ಮ. ನೋಡಿದ್ರಲ್ವಾ ಎಷ್ಟು ಇಷ್ಟಪಟ್ಟು ಮತ್ತೆ ಬೇಕು ಅಂತ ಕೇಳ್ತಾರೆ. ಆ್ಯಂಡ್ ಈವ್ನಿಂಗ್ ಅವ್ರ ತಂದೆಯವರು ಬಂದಮೇಲೆ ಈ ಥರ ಅವರು ಡೈರೆಕ್ಟ್ ನೇಮ್ ಬರೆಯೋದು ಹೇಳ್ಕೊಡ್ತಾಯಿದ್ರು. ಅವರು ಹೇಳ್ಕೊಂಡು ಉದ್ವಿತಾ ಅಂದ್ಕೊಂಡು ಗೀಚ್ತಾಯಿದ್ರು. ಆ್ಯಂಡ್ ಈ ರೆಸಿಪಿನ ನೀವು ಮಕ್ಕಳಿಗೆ ಮಾಡಿಕೊಡಿ, ತುಂಬ ಇಷ್ಟಪಟ್ಟು ತಿಂತಾರೆ, ಫುಲ್ ಖಾಲಿ ಮಾಡ್ತಾರೆ. ಒಂದು ಸಲ ಟ್ರೈ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.